ರಾಜಕಾರಣಿಗಳು ಮತ್ತು ಅಪರಾಧಗಳಿಗೆ ಸಂಬಂಧಪಟ್ಟ ಸುದ್ದಿಗಳೇ ವಿಜೃಂಭಿಸಿದಂತಹ ಕಳೆದೊಂದು ಮಾಸದ ನಂತರ ಈಗ ನಮ್ಮನ್ನು ಕಾಡಿ ಬೆಂಡು ಹಾಕುತ್ತಿರುವಂತಹ ಮಳೆ ಬಂದಿದೆ. ಜೂನ್ ಮೊದಲ ವಾರದಲ್ಲೇ ಬರಬೇಕಿದ್ದಂತಹ ಮಳೆ ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ತಡವಾಗಿ ರಾಜ್ಯದಲ್ಲಿ ಆಕ್ರಮಿಸಿಕೊಳ್ಳೋ ಹಾಗೆ ಇದೆ. ಜುಲೈ ಮೊದಲ ವಾರದಷ್ಟಿಗೆ ಹೆಚ್ಚು ಕಡಿಮೆ 1 ಮಂತ್, ಇಟ್ ಇಸ್ ನಾಟ್ ಅದೇನು ದೊಡ್ಡ ವ್ಯತ್ಯಾಸ ಅಂತ ಹೇಳಲಿಕ್ಕೆ ಬರಲ್ಲ, ಹಾಗಾಗಿದೆ ಹಿಂದೆ ಮುಂದೆ ಎಲ್ಲ. ಮೊದಲ ವಾರದಲ್ಲೇ ಭರ್ಜರಿಯ ಮಳೆ ಎಲ್ಲ ಕಡೆ ಬರ್ತಾ ಇರೋ ವರದಿಗಳು ಬರ್ತಾ ಇದೆ. ಅಫ್ಕೋರ್ಸ್ ಅದರ ಜೊತೆಯಲ್ಲಿ ಬರಬಹುದಾದ ಅನಾಹುತಗಳು ಕೂಡ. ಜುಲೈ 1ರಿಂದ 7ರವರೆಗೆ ರಾಜ್ಯದಲ್ಲಿ 58 ಮಿಲಿಮೀಟರ್ ಮಳೆಯಾಗುವುದು ವಾಡಿಕೆ. ಆದರೆ ಈ ಬಾರಿ ಒಂದು 25% 72 ಮಿಲಿಮೀಟರ್ ಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ಯಾವ ನಾನು ಇದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ, ಈ ವಾಡಿಕೆ ಮಳೆ ಮತ್ತು ಬಂದಿದ್ದು ಮತ್ತು ಬರದೇ ಇದ್ದದ್ದು ಎರಡುವೇ ರಾಜ್ಯದ ಸರಾಸರಿಯ ಲೆಕ್ಕದಲ್ಲಿರುತ್ತೆ. ಹಾಗಾಗಿ ಆಯಾಯ ಪ್ರದೇಶಗಳಲ್ಲಿ ಮಳೆಯೇ ಬಾರದವ್ರಿಗೆ ಏನು ಅನ್ಕೋಬೇಕಿಲ್ಲಿ, ನಮ್ಮಲ್ಲ 25% ಎಲ್ಲಿ 3 ಹನಿ ಬಂದಿಂಗ್ ಹೋಯ್ತು ಅನ್ಕೋತಾರೆ, ಬಟ್ ರಾಜ್ಯದ ಸರಾಸರಿಯಲ್ಲಿ. ಅದರಲ್ಲೂ ಈಗ ಬರುತ್ತಿರುವ ವರದಿಗಳಲ್ಲಿ ಕರಾವಳಿ ಭಾಗದಲ್ಲಿ ವಿಪರೀತವಾದ ಮಳೆ ಆಗ್ತಾ ಇದೆ. ನಿನ್ನೆಯಿಂದ ರಾಜ್ಯದ ಕರಾವಳಿಯ ಬಹುತೇಕ ಭಾಗಗಳಲ್ಲಿ ಎಡೆಬಿಡದೆ ಒಂದೇ ಸಮ ಹೊಡಿತಾ ಇದೆ ಮಳೆ. ದಟ್ಸ್ ಆ್ಯಕ್ಚುಲಿ ಹಂಗೆ ಹೊಡೆಯೋದೇ ಸರಿ. ಕರಾವಳಿನಲ್ಲಿ ಕಳೆದ 24 ಗಂಟೆಯಲ್ಲಿ ಉತ್ತರ ಕನ್ನಡದಲ್ಲಿ 264, ಉಡುಪಿಯಲ್ಲಿ 210 ಮಿಲಿಮೀಟರ್, ದಕ್ಷಿಣ ಕನ್ನಡದಲ್ಲಿ 268 ಮಿಲಿಮೀಟರ್ ಮಳೆಯಾಗಿದೆ. ಪರಿಣಾಮ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ನದಿಗಳೆಲ್ಲ ಉಕ್ಕಿ ಹರಿತಾ ಇವೆ. ಹಲವೆಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸಾಕಷ್ಟು ಅವಾಂತರಗಳು ವರದಿಗಳು ಬರ್ತಾ ಇವೆ. 3 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಹಲವು ತಾಲೂಕುಗಳಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಪುಣ್ಯ, ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಿದ್ದಾರೆ. ಇದು ಕರಾವಳಿಯ ಕತೆ. ಆಲ್ರೈಟ್, ಆಮೇಲೆ ನೋಡೋಣ ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಒಳನಾಡಿನಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ಏನಾಗಿದೆ ಅನ್ನೋದನ್ನು ಆಮೇಲೆ ನೋಡೋಣ. ಮೊದಲು ಈ ಕರಾವಳಿಯಲ್ಲಾಗಿರುವ ಅನಾಹುತವನ್ನು ನಿಮ್ಮ ಮುಂದೆ ಹೇಳಿಬಿಡೋಣ. ಯಾತಕ್ಕೆ ಕರಾವಳಿ ಅನಾಹುತವನ್ನು ಹೇಳ್ತಾ ಇದ್ದೀವಿ ನಿಮ್ಮ ಮುಂದೆ ಅಂದರೆ, ಈ ರಾಜ್ಯ ಸರ್ಕಾರದವರು ಗ್ಯಾರಂಟಿ ಸ್ಕೀಮನ್ನು ತಂದ ಮೇಲೆ ಆಗಿರೋ ಒಂದು ಬಹುದೊಡ್ಡ ಬದಲಾವಣೆ ನನ್ನ ಕಣ್ಣಿಗೆ, ಯಾರ ಕಣ್ಣಿಗೆ ಬೇಕಾದ್ರೂ ಗೋಚರಿಸಬಹುದಾದದ್ದೇನು ಎಂದರೆ, ರಿಲಿಜಿಯಸ್ ಟೂರಿಸಮು ಹೆಣ್ಣು ಮಕ್ಕಳ ಪೈಕಿ ಹೆಚ್ಚಾಗಿರೋದು. ಈ ಕರಾವಳಿ ಭಾಗದಲ್ಲಿ ಅಂದರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಈ ಉಡುಪಿ ಭಾಗದಲ್ಲಿ ಅದು ಇರುತ್ತೆ ಸಹಜವಾಗಿ. ಅಲ್ಲಿ ಕಟೀಲಿಗೆ ಹೋಗಿ ಬಂದ್ಬಿಡೋಣ ಅನ್ನೋದು, ಧರ್ಮಸ್ಥಳಕ್ಕೆ ಹೋಗಿ ಬಂದ್ಬಿಡೋಣ ಅನ್ನೋದು, ಇಲ್ಲ ಶೃಂಗೇರಿ ಕಡೆಗೆ ಹೋಗಿ ಬಂದ್ಬಿಡೋಣ ಅನ್ನೋದು, ಹೊರನಾಡಿಗೆ ಹೋಗ್ಬಿಡೋಣ, ಕಳ್ಸಕ್ಕೆ ಹೋಗಿ ಬಂದ್ಬಿಡೋಣ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ನುಗ್ಗೋದು. ದಿಸ್ ಈಸ್ ಎ ಪ್ರಾಬ್ಲಮ್. ಈಗ ಬಸ್ ಫ್ರೀ ಇದೆ ಅಂತ ಏನಾದ್ರು ಹೆಣ್ಮಕ್ಳುಗಳು ಗುಂಪು ಕಟ್ಕೊಂಡು ಏನಾದ್ರು ಅಲ್ಲಿ ಹೋದರೆ ಮಾತ್ರ ಸರಿಯಾಗಿ ಇನ್ನೊಂದ್ಸರಿ ನೆನಪಿಸ್ಕೊಳ್ಳೋಂಗೆ ತಗೊಳ್ಕೋತೀರಿ, ಅಷ್ಟು ಮಾತ್ರ ನಿಜ. ಹಂಗಿದೆ ಪರಿಸ್ಥಿತಿ. ಹಾಗಾಗಿ ಕರಾವಳಿ ಇದನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ. ಯಾಕಂದ್ರೆ ಆ ಭಾಗದಲ್ಲಿ ಸ್ವಲ್ಪ ದೇವಸ್ಥಾನಗಳು ಜಾಸ್ತಿ, ಬಹು ಸಹಜವಾಗಿ ಹೋಗ್ತೀರಿ ಅನ್ನೋ ಕಾರಣಕ್ಕೆ ಹೇಳಿರೋದು. ಮತ್ತು ನಾನು ಗಮನಿಸಿರೋದು, ಅದು ಬಂದ ಮೇಲೆ ದೇವಸ್ಥಾನಗಳಿಗೆ ಹೋಗೋ ಜನರ ಸಂಖ್ಯೆ ವಿಪರೀತವಾಗಿ ಹೆಚ್ಚಿರೋದು ಭಾಳ ಚೆನ್ನಾಗಿ ಗೋಚರಿಸ್ತಾ ಇದೆ. ಉಡುಪಿ ನಗರ ಜಲಾವೃತವಾದಂತಹ ದೃಶ್ಯ ಈಗ ನಮ್ಮ ಮುಂದೆ. ಇಂದ್ರಾಣಿ ನದಿ ಹರಿಯೋ ಕಡೆಯಲ್ಲೆಲ್ಲ ಜನಜೀವನ ಅಸ್ತವ್ಯಸ್ತವಾಗ್ತಾ ಹೋಗ್ತಿದೆ. ಪರ್ಟಿಕ್ಯುಲರ್ಲಿ ಉಡುಪಿ ಮಟ್ಟದಲ್ಲಿ ಉಡುಪಿ ದೇವಸ್ಥಾನ ಏನಿದೆ, ಕೃಷ್ಣನ ದೇವಸ್ಥಾನ, ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಇದೆ, ಅದಕ್ಕೆಲ್ಲ ನೀರು ನುಗ್ಗಿಬಿಟ್ಟಿದೆ. ಫಸ್ಟ್ ಟೈಮ್ ಅಲ್ಲ ಈ ಥರ ನೀರು ನುಗ್ಗಿರೋದು ಆ ಭಾಗಕ್ಕೆಲ್ಲ ಅಲ್ಲೆಲ್ಲ. ಬಟ್ ಈಗ ನುಗ್ಗಿದೆ ಅನ್ನೋದು ಮತ್ತೆ ಸುದ್ದಿ ಅಷ್ಟೇ. ಇಷ್ಟು ದಿನ ಮಳೆ ನುಗ್ಗಿರಲಿಲ್ಲ, ಈಗ ನುಗ್ಗುತ್ತು ಅನ್ನೋದು ಸುದ್ದಿ. ಹಾಗಾಗಿ ಸಹಜವಾಗಿ ಉಡುಪಿ ಟೌನ್ನಲ್ಲಿ ಒಂದಿಷ್ಟು ಜನ ಸಮಸ್ಯೆಗಳಿಗೆ ಸಿಕ್ಕಾಕೊಂಡು ಕಾಣಿಸ್ತಿದೆ. ಉಡುಪಿಯ ಮೂಡಬೆಟ್ಟು ಮತ್ತು ಕೊಡವೂರು ರಸ್ತೆ ಜಲಾವೃತವಾಗಿ ಖಾಸಗಿ ಬಸ್ಗಳು ಓಡಾಟವನ್ನು ನಿಲ್ಲಿಸಿವೆ. ಬಹು ಸಹಜವಾಗಿ ನಿಲ್ಲಿಸತ್ವೆ. ನನ್ನ ಪ್ರಕಾರದಲ್ಲಿ ಓಡಿಸಿ ಇನ್ನೇನಾರು ಅನಾಹುತ ಮಾಡೋ ಬದಲು ನಿಲ್ಲಿಸೋದೇ ಬೆಟ್ರು ಸ್ವಲ್ಪ. ಅದು ಎರಡನೆಯದು ನೀವು ನೋಡಿದ್ದೀರಿ. ಮೂರನೇದರಲ್ಲಿ ಹೋಟೆಲ್ ಮತ್ತು ದೇಗುಲ ಜಲಾವೃತ. ಉಡುಪಿಯ ಕಡಿಯಾಳಿಯಲ್ಲಿರುವ ಹೋಟೆಲ್ ಒಳಗೆಲ್ಲ ನೀರು ನುಗ್ಗಿದ್ರೆ ಮಠದ ಬೆಟ್ಟು ವ್ಯಾಪ್ತಿಯ ಬನ್ನಂಜೆ ಶನೇಶ್ವರ ಮಂದಿರ ಜಲಾವೃತವಾಗಿ ಹೋಗಿದೆ. ಮೇ ಬಿ ಆ ದೇವಸ್ಥಾನ ಇರೋ ಪೊಸಿಷನ್ನೇ ಹಾಗಿರ್ಬೋದು. ಹಾಗಾಗಿ ಸಹಜವಾಗಿ ನೀರು ಒಳಗೆ ನುಗ್ಗಿದೆ. ಈ ಉಡುಪಿಯ ಚಕ್ರತೀರ್ಥ ಮತ್ತು ಸಗ್ರಿ, ಗುಂಡಿಬೈಲು, ಕಲ್ಸಂಕ ವ್ಯಾಪ್ತಿನಲ್ಲಿ
ಪ್ರವಾಹದ ಪರಿಸ್ಥಿತಿ ಯಾವ ಪರಿಪ್ರಮಾಣಕ್ಕೆ ಹೋಗಿದೆ ಈಗಲೇ ಅಂತಂದರೆ ಅಲ್ಲಿ ಬೋಟ್ಗಳ ಮೂಲಕ ಜನರನ್ನು ರಕ್ಷಣೆ ಮಾಡುವ ಹಂತವನ್ನು ತಲುಪಿದ್ದಾರೆ. ಅಫ್ಕೋರ್ಸ್ ಮನುಷ್ಯರನ್ನ ರಕ್ಷಣೆ ಮಾಡಿದ್ಮೇಲೆ ಕಣ್ಣಿಗೆ ಕಾಣಿಸಿದ ಪ್ರಾಣಿಗಳ ಸಮೇತ, ಹೌದು ಸರ್. ಅದು ನಾಯಿನೋ ಬೆಕ್ಕೋ ಯಾವುದೋ ಒಂದು ಪುಟಾಣಿ ಕರುನೋ ಗಿರುನೋ ಈ ಥರ ಏನೋ ಒಂದು ಮಾಡಿರ್ತಾರೆ. ಮಣಿಪಾಲ ಉಡುಪಿಗೆ ಸಮೀಪ ರಸ್ತೆಗಳಲ್ಲಿ ನದಿ ಥರ ನೀರು ಹರಿದಿದೆ. ಕೆಲವು ಲೇಔಟ್ಗಳೆಲ್ಲ ಜಲಾವೃತವಾಗಿದೆ. ಓಕೆ, ನಮ್ಮಲ್ಲಿ ಬೆಂಗಳೂರಿನಲ್ಲಿ ಲೇಔಟ್ ಜಲಾವೃತವಾಗಿರೋದನ್ನು ನೋಡಿ ಅನುಭವ ಇರೋರಿಗೆ ಇದೇನು ತೊಂದರೆ ಇಲ್ಲ ಅನ್ಸತ್ತೆ. ಬಟ್ ಸ್ಟಿಲ್ ನುಗ್ಗಿದೆ, ಜಲಾಗಿದೆ. ಯಾರೋ ಒಬ್ಬ ವ್ಯಕ್ತಿ ಮಂಗಳೂರಿನ ಕೋಡಿಂಬಾಳ ಬಳಿ ಕುಮಾರಧಾರ ನದಿಗೆ ಹಾರ್ಬಿಟ್ನಂತೆ. ಏನಕ್ಕೆ ಹಾರಿದ್ರಂತೆ? ಬೆಂಗಳೂರಿನ ಈ ವ್ಯಕ್ತಿ ಇದು ರವಿಕುಮಾರ್ ಅಂತ. ಆಮೇಲೆ ಗೊತ್ತಾಯಿತು ಆತ ಮೂಲತಃ ಆತ್ಮಹತ್ಯೆಗೆ ಎತ್ತಿಸಿದ್ನಂತೆ. ಹೌದು. ಆಮೇಲೆ ಅದೆಲ್ಲೋ ಇದು ಬಹು ಸಹಜ, ಭಾಳ ಜನಕ್ಕೆ ಹಾರಿದ ಮೇಲೆ ನಾನು ಬದುಕಬೇಕು ಅನ್ನಿಸ್ಬಿಟ್ಟಿರುತ್ತೆ. ಆಗ ವಿಪರೀತವಾದ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟ್. ಕೆಲವ್ರಿಗೆ ವರ್ಕೌಟ್ ಆಗತ್ತೆ, ತುಂಬ ಜನಕ್ಕೆ ವರ್ಕೌಟ್ ಆಗಲ್ಲ. ದೇವ್ರು ಇಷ್ಟ. ಇವ್ರಿಗೂ ವರ್ಕೌಟ್ ಆಗಿರಬೇಕು ಮೋಸ್ಟ್ಲಿ. ಹೌದು, ರಕ್ಷಿಸಿದ್ದಾರೆ. ಅಲ್ಲ, ಹೋಗಿ ಯಾವುದೋ ಪೊದೆಗೆ ಸಿಗಾಕೊಂಡಿದ್ದಾನೆ. ಕರೆಕ್ಟ್. ಆ ಪೊದೆಯಲ್ಲಿ ಬಚಾವು. ಆಮೇಲೆ ಅಂಗಲ್ ಹಚ್ಕೊಂಡಿದ್ದಾರೆ, ರಕ್ಷಿಸಿ ಅಂತ. ಆಲ್ ರೈಟ್, ಕೊನೆಗೆ ಸ್ಥಳೀಯರ ಸಹಕಾರದಿಂದ ಅಗ್ನಿಶಾಮಕ ಪಡೆ ಆತನನ್ನು ರಕ್ಷಣೆ ಮಾಡಿದೆ. ಅವನಿಗೊಂದು ಕೌನ್ಸಲಿಂಗ್ ಕೊಡೋದು ಉತ್ತಮ ಆ ವ್ಯಕ್ತಿಗೆ. ಯಾಕೆ ಸರ್? ಸೂಯಿಸೈಡಲ್ ಟೆಂಡೆನ್ಸೀಸ್ ಯಾಕೆ ಬಂತು ಅಂತ. ಶೇರಲ್ಲಿ ದುಡ್ಡು ಹಾಕಿ ನಷ್ಟ ಆಗಿತ್ತು ಅಂತ ಕೇಳ್ಬೇಡಿ. ಆಯಿತು, ಶೇರಲ್ಲಿ ಮುಳುಗದೆ ಅಂತ ಇಲ್ಲಿ ತಾನು ಮುಳುಗ್ಬಿಟ್ರೆ. ಹಾಗೆ. ಗುಂಡಬಾಳ ಪ್ರವಾಹ. ಹೊನ್ನಾವರದ ಗುಂಡಬಾಳ ನದಿ ಉಕ್ಕೇರಿದೆ. ನದಿ ಪಾತ್ರದ ತೋಟಕ್ಕಿಟ್ಟಕ್ಕೆಲ್ಲ ನೀರು ಬಂದುಬಿಟ್ಟಿದೆ. ಭಾಳ ಗ್ರಾಮದ ಜನಗಳೆಲ್ಲ ಅಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಇದು ಎಲ್ಲ ಕಡೆಯೂ ಆಗತ್ತೆ, ಮಳೆಗಾಲದಲ್ಲಿ ಆಗಬೇಕಾದ್ದು. ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ತೀರ ಹೆಚ್ಚಾಗಿದೆ. ಅಂಕೋಲಾದ ತರಂಗಮೇಟ್ ಭಾಗದಲ್ಲಿ ಕಡಲ ಕೊರತದಿಂದಾಗಿ ತೆಂಗಿನ ಮರಗಳೆಲ್ಲ ಉರುಳೋಗ್ಬಿಟ್ಟಿವೆ. ತಡೆಗೋಡೆಗಳು ಕೊಚ್ಕೊಂಡೋಗಿದೆ. ಅಲ್ಲ, ಅದು ಕೊಚ್ಕೊಂಡು ಹೋಗೋ ಥರಾನೇ ಇರುತ್ತೆ ತಡೆಗೋಡೆಗಳು. ಮಣ್ಣು ಸಡಿಲ ಆದರೆ ಕುಸ್ಕೊಳ್ಳೋದು ಹಾಗಲ್ಲ, ಅದನ್ನು ಮಾಡೋವಾಗಲೂ ಹಾಗೆ ಮಾಡಿರ್ತಾರೆ. ನಮ್ಮಲ್ಲಿ ತಡೆಗೋಡೆಯ ಟೆಕ್ನಾಲಜಿ ಏನಿದೆ ಕರ್ನಾಟಕದ ಕರಾವಳಿ ತೀರದಲ್ಲಿ, ಹಾಂ ಸರ್. ಅದನ್ನು ಫಾರಿನ್ನಲ್ಲಿರೋ ದೇಶಗಳೆಲ್ಲ ಅಡಾಪ್ಟ್ ಮಾಡ್ಕೊಳ್ಳೋದೇ ಇರೋದೇ ನನಗೆ ಆಶ್ಚರ್ಯ. ತಡೆಗೋಡೆಗಳು ಇರುವುದೇ ಇನ್ಯಾರೋ ಅವರ ಮನೆಗಳನ್ನು ಭದ್ರವಾದ ಗೋಡೆಗಳಿಂದ ಕಟ್ಟಿಕೊಳ್ಳಲು. ಓಕೆ. ಆ ತಡೆಗೋಡೆ ಕಟ್ಟೋದು ಒಂದೇ, ನೇರಕ್ಕೆ ಬೋಟಲ್ಲಿ ದುಡ್ಡು ತೊಗೊಂಡೋಗಿ ಸಮುದ್ರದೊಳಗೆ ಸುರಿಯೋದು ಒಂದೇ. ಪ್ರಯೋಜನಕ್ಕೆ ಬರ ಎರಡೂ ಒಂದೇ, ಏನೂ ವ್ಯತ್ಯಾಸ ಅಲ್ಲ. 20-30 ವರ್ಷದ ನನ್ನ ಅನುಭವದಲ್ಲಿ ಇದನ್ನು ಕೇಳಿ ಸಾಕಾಗೋಗಿದೆ. ವೇರಾಸ್ ಸಮುದ್ರದ ಏರ್ತಾ ಇದೆ ಸಮುದ್ರದ ನೀರು ಅನ್ನೋ ಅಪಾಯಕ್ಕೆ ಸಿಕ್ಕಾಕೊಂಡಿರೋ ದೇಶಗಳು ಎಷ್ಟು ಬ್ರಿಲಿಯಂಟ್ಲಿ ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ವೇರಾಸ್ ಇನ್ನು ಭೂಮಿಯೇ ಇಲ್ಲ ಎನಿಸಿಕೊಳ್ಳುವ ದೇಶಗಳು ಈ ಆರ್ಭಟಿಸುವ ಸಮುದ್ರವನ್ನೇ ತಳ್ಳಿ ತನ್ನ ದೇಶಕ್ಕೆ ಹೊಸ ಭೂಮಿಯನ್ನು ಸೃಷ್ಟಿ ಮಾಡಿಕೊಂಡಿವೆ. ಅಷ್ಟೆಲ್ಲ ಮುಂದುವರೆದಿದ್ದಾರೆ. ಅಷ್ಟು ಮುಂದುವರೆದಿದ್ದಾರೆ. ಇನ್ನು ಭೂಮಿನೇ ಇಲ್ಲ ನಮ್ಮ ಹತ್ರ, ಯಾವುದೊಂದು ಐಲ್ಯಾಂಡ್ ನೇಷನ್ ಅಂತ ಇಟ್ಕೊಳ್ಳೋಣ, ದ್ವೀಪ. ಇನ್ನು ಭೂಮಿ ಇಲ್ಲ, ಅವ್ರಿಗೇನು ಬೆಳೆ ಅಲ್ಲ, ಭಾರತ ಥರ ಇಲ್ಲ ಅಲ್ಲಿ. ಅಲ್ಲಿ ಸಮುದ್ರವನ್ನೇ ತಳ್ಳಿದ್ದಾರೆ. ಅಲ್ಲೂ ಸಮುದ್ರ ಪ್ರಕ್ಷುಬ್ಧ ಆಗಬೇಕಲ್ವಾ, ಆಗತ್ತಲ್ವಾ, ಮಾಡಿದ್ದಾರೆ. ಇಲ್ಲಿ ಹಂಗಲ್ಲ, ಪ್ರತಿ ಬಾರಿ ಇದೆ ತಡೆಗೋಡೆ ಕಟ್ಟೋದೇ ಒಂದು. ಸರಿ, ಇನ್ನು ಕದ್ರಾ ಡ್ಯಾಮಿಂದ ನೀರನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡದ ಡ್ಯಾಮಿಂದ ಬಹುತೇಕ ಭರ್ತಿಯಾಗೋಗಿದೆ, ಹಾಗಾಗಿ ಅಲ್ಲಿ ರಿಲೀಸ್ ಕೊಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದಿ ಪೊಸಿಷನ್ ಈಗ ಸದ್ಯಕ್ಕೆ. ಎಸ್, ಇನ್ನು ಬರೀ ಕರಾವಳಿ ಮಾತ್ರ ಅಲ್ಲ, ಮಲೆನಾಡು, ದಕ್ಷಿಣ ಒಳನಾಡು, ಉತ್ತರ ಒಳನಾಡಿನ ಹಲವು ಕಡೆಗಳಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ 118 ಮಿಲಿಮೀಟರ್, ವಿಜಯಪುರದಲ್ಲಿ 89, ಬೆಳಗಾವಿಯಲ್ಲಿ 87.5, ಚಿಕ್ಕಮಗಳೂರಿನಲ್ಲಿ 67.5 ಮಿಲಿಮೀಟರ್, ಕೊಡಗಿನಲ್ಲಿ 58.5 ಮಿಲಿಮೀಟರ್ ಮಳೆಯಾಗಿದೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇರುವ ಕಾರಣ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾರಂಗಿ ಜಲಾಶಯದ 4 ಕ್ರಸ್ಟ್ ಗೇಟ್ ಓಪನ್ ಮಾಡಿ 1,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಕಾರಣ ನದಿಗಳ ಒಳಹರಿವಿನಲ್ಲಿ ಭಾರೀ ಹೆಚ್ಚಳವಾಗಿದೆ. ಬೆಳಗಾವಿ ಜಿಲ್ಲೆಯ ಎಕ್ಸಾಂಬಾ ಬಳಿಯ ಮುಲ್ಲಾನಕ್ಕಿ ದರ್ಗಾಕ್ಕೆ ದೂದ್ಗಂಗಾ ನೀರು ನುಗ್ಗಿಬಿಟ್ಟಿದೆ. ಮಲಿಕವಾಡ ದತ್ತವಾಡ ಸಂಪರ್ಕ ಸೇತುವೆ ಸೇರಿ 5 ಸೇತುವೆಗಳು ಮುಳುಗಡೆಯಾಗಿವೆ. ಹಾಸನ, ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಹಲವೆಡೆ ಮರಗಳು ಉರುಳಿವೆ. ದಾವಣಗೆರೆಯಲ್ಲೂ ಕೂಡ ಮಳೆಯಾಗಿದೆ. ಇತ್ತ ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣ ಇದ್ದು ಆಗಾಗ ಮಳೆ ಆಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ವಾಹನ ಸವಾರರು ಸಹಜವಾಗಿ ಪರದಾಡಿದ್ದಾರೆ. ಪ್ರಿನ್ಸಿಪಲಿ ಈ ಕಾಲದಲ್ಲಿ ಮಳೆಗಳಾಗುವಾಗ ಬರದಿಂದ ಕಂಗೆಟ್ಟ ಒಂದು ನಾಡಿಗೆ
ವಿಪರೀತವಾದ ಮಳೆ ಆಶ್ರಯಿತ ಜಮೀನನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಟಾಪ್ 1-2 ಪೊಸಿಷನಲ್ಲಿರೋ ಕರ್ನಾಟಕಕ್ಕೆ ನೀರು ರೀಚಾರ್ಜ್ ಆಗುವಂಥದ್ದು ಭೂಮಿಗೆ. ಭಾಳ ಜನ ಅಂದ್ಕೊಂಡಿರ್ಬೋದು ಕರ್ನಾಟಕದಲ್ಲಿ ಅಲ್ಲೊಂದು ನದಿ ಇಲ್ಲೊಂದು ನದಿ, ಏನೇನು ನದಿಗಳು ಹೆಸರು ಹೇಳ್ತಾ ಇದ್ದಾರೆ ಇವತ್ತು ಇವರು ಅಂದ್ಕೊಂಡಿರ್ಬೋದು ನೀವು. ಹಾಗಿಲ್ಲ ಕರ್ನಾಟಕದ ಪರಿಸ್ಥಿತಿ. ಐ ಥಿಂಕ್ ನಾವು ರಾಜಸ್ಥಾನ ಕಾಂಪಿಟೇಷನಲ್ಲಿ ಇರಬೇಕು ಮಳೆ ಆಶ್ರಯಿತ ಜಮೀನಿನ ವಿಚಾರದಲ್ಲಿ. ಅಷ್ಟರಲ್ಲಿದೆ ಕರ್ನಾಟಕದ ಪರಿಸ್ಥಿತಿ. ಹಾಗಿರೋದ್ರಿಂದ ನೀರು ರೀಚಾರ್ಜ್ ಆಗೋದು ಒಂದು. ಎರಡನೇದು ನಮ್ಮ ಕೆರೆಗಳು ಮಗದೊಂದು ಎಲ್ಲ ತುಂಬಿಕೊಳ್ಳುವಂಥದ್ದು. ಮೂರನೇದು ನಮ್ಮ ಜಲಾಶಯಗಳಿಗೆ ನೀರು ಹರಿದು ಬರಬೇಕಾದಂಥದ್ದು. ಜಲಾಶಯಗಳಲ್ಲಿ ಒಂದು ಇರಿಗೇಷನ್ಗೋಸ್ಕರ ಇರುವಂಥ ಜಲಾಶಯಗಳು, ಇನ್ನೊಂದು ಇರಿಗೇಷನ್ ಅಂದರೆ ನೀರಾವರಿ ಹಾಗೂ ವಿದ್ಯುತ್ತನ್ನು ಉತ್ಪಾದಿಸಬೇಕಾದಂಥದ್ದು. ಈಗ ಆ ವಿದ್ಯುತ್ ಉತ್ಪಾದಿಸಬೇಕಾದ ಜಲಾಶಯಗಳಿಗೆ ನೀರು ಬರದೇ ಇದ್ದರೆ ವಿ ವಿಲ್ ಫೇಸ್ ಸೀರಿಯಸ್ ಪ್ರಾಬ್ಲಮ್ಸ್ ಡೌನ್ ದ ಲೈನ್. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಾಕೋತೀವಾಗ. ಹಾಗಾಗಿ ಇನ್ನೊಂದು ಜಲಾಶಯಕ್ಕೆ ಇದು ಯಾವುದು ನೀರಾವರಿಗೆ ಈಗೇನು ನಾವು ದೊಡ್ಡ ನೀರನ್ನೇನು ಬಿಡಬೇಕಾಗಿಲ್ಲ ಕೆರೆ ಕಾಲುವೆಗಳಲ್ಲಿ. ಬಿಕಾಸ್ ಬಿಟ್ಟರು ಏನು ಪ್ರಯೋಜನ ಇಲ್ಲ, ಮಳೆನೇ ಬರ್ತಾ ಇದ್ರೆ ಯಾವ ರೈತರು ಏನು ಯೂಸ್ ಮಾಡಲ್ಲ ಅದನ್ನ. ಬಟ್ ಆಮೇಲಾದರೂ ಬೇಕಲ್ಲ. ಓಕೆ, ಆ ಪರಿಸ್ಥಿತಿಯಲ್ಲಿ ನೋಡಿದರೆ ಮೇಲ್ಗಡೆ ಅಪ್ಪರ್ ರೀಚಸ್ ಅಲ್ಲಿ ಮಹಾರಾಷ್ಟ್ರ, ವೆಸ್ಟರ್ನ್ ಇಂಡಿಯಾ ಅಂತಂದರೆ ಪಶ್ಚಿಮ ಭಾಗದ ಭಾರತದಲ್ಲಿ ಮಹಾರಾಷ್ಟ್ರ ಪರ್ಟಿಕ್ಯುಲರ್ಲಿ ಆ ಕಡೆಯಿಂದ ಸಿಕ್ಕಾಪಟ್ಟೆ ಮಳೆ ಆಗ್ತಿರೋದ್ರಿಂದ ಉತ್ತರ ಕರ್ನಾಟಕದ ಹಲವೆಡೆಗಳಲ್ಲಿ ಒಳ್ಳೆ ಮಳೆ ಆಗ್ತಿರೋ ಸಾಧ್ಯತೆ ಇದೆ. ಅದರಲ್ಲೂ ಅಲ್ಲಿಯ ಡ್ಯಾಮ್ಗಳಿಗೆ ಇನ್ಫ್ಲೋ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಟೇಕ್ ಎಕ್ಸಾಂಪಲ್ ಆಫ್ ಆಲಮಟ್ಟಿ 60,000 ಕ್ಯೂಸೆಕ್ಗೆ ಹೋಗಿದೆ ಆಲಮಟ್ಟಿ. ಆದರೆ ಡ್ಯಾಮ್ ತುಂಬಿರೋದು ಕಡಿಮೆ ಇದೆ, ಬರೀ ಒಂದು 64, ಅಂದರೆ ಅರ್ಧ ಮಾತ್ರ ಡ್ಯಾಮ್ ತುಂಬಿಕೊಂಡಿದೆ ಅದಷ್ಟೇ. ಇನ್ನು ಅರ್ಧ ಖಾಲಿ ಇದೆ ಅದು ಇನ್ನೂ. ಆದರೆ 60,000 ಕ್ಯೂಸೆಕ್ಗೆ ಬಂದು ಕೂತಿದೆ ಅದು. ಅದೇ ರೀತಿ ನಾವು ಬೇರೆ ನೋಡಿದ್ರೆ ಈಗ ಹಾರಂಗಿ ರೈಸ್ ಆಗಿದೆ ಅಂತಿದ್ದಾರೆ. ಆಬ್ವಿಯಸ್ಲಿ ಹಾರಂಗಿ ಪುಟಾಣಿ ಡ್ಯಾಮು ರೈಸ್ ಆಗಿ ಹೆಚ್ಚುವರಿ ರಿಲೀಸ್ ಆದರೆ KRSಗೆ ಬರೋದ್ರಿಂದ ಏನಾದ್ರು ಲಾಭ ಆಗಬಹುದೇನೋ ಅಂತ ಅನ್ನಿಸ್ತಿದೆ. ಅದರಿಂದ ಗುಡ್ ನ್ಯೂಸ್ ಈಸ್ ಯಾವುದು ಅಂತಂದರೆ ಮಲೆನಾಡು ಮತ್ತು ದಕ್ಷಿಣ ಒಳನಾಡಿನಲ್ಲಿ ಕೂಡ ಮಳೆ ನಿಧಾನವಾಗಿ ಪಿಕಪ್ ಆಗೋ ಹಂಗೆ ಕಾಣಿಸ್ತಾ ಇದೆ. ನಮಗೆ ಈ ಮಳೆ ಒಂದು ವಾರ, 10 ದಿನ, 8 ದಿನ ಚೆನ್ನಾಗಿ ಬಂದರೆ ಪರಿಸ್ಥಿತಿ ಸುಧಾರಿಸುತ್ತೆ. 2 ಕಾರಣಕ್ಕೆ. ಒಂದು, ನಮಗೆ ಬೇಕಾದ ನೀರು. ಎರಡನೇದು, ನೀರು ಬೇಕು ಎಂದು ಸದಾ ಬಾಯಾರಿರುವವರಿಗೆ ಬಾಯಿಗೆ 1-2 ಬಾಟಲ್ ನೀರು ಹಾಕಕ್ಕೆ ಅಕ್ಕಪಕ್ಕದಲ್ಲಿ ಇರ್ತಾರೆ. ಸದಾ ಕಾಲ ಅವ್ರ ಬಾಯಾರಿರುತ್ತೆ, ಅವ್ರಿಗೆ ಎರ್ಚಬೇಕು 1-2 ಬಾಟಲ್ ನೀರನ್ನ. ಅದರಿಂದ ಅದಕ್ಕಾದ್ರೂ ನೀರಾಗುತ್ತೆ. ಸೊ ಲೆಟ್ ಸಿ ಡ್ಯಾಮ್ಸ್ ಪೊಸಿಷನ್ಸನ್ನ ಏನು ಅಂತ ನೋಡೋಣ. KRSನಲ್ಲಿ ಹೆಚ್ಚು ಕಡಿಮೆ 50 TMCಗೆ 25 TMC ಇದೆ ಅಂದರೆ ಹಾಫ್ ಅಷ್ಟೇ, ಅರ್ಧ. ಈ ಮಳೆಗೆ ಏನು ತುಂಬ ಹೋಗ್ಬಿಟ್ಟಿದೆ ಅಂತ ಅನ್ಕೋಬೇಕಾದ ಅವಶ್ಯಕತೆ ಇಲ್ಲ. ಇನ್ನೂ ಒಳಹರಿವು ಕೂಡ 8,000 ಕ್ಯೂಸೆಕ್ ಇದೆ. ಆದರೆ ಡ್ರಮ್ಯಾಟಿಕ್ ಆಗಿ ಇದು ಚೇಂಜ್ ಆಗ್ಬಿಡ್ಬೋದು ಒಂದು 3-4 ದಿನ ಮಳೆ ಬಂದರೆ. ಮಳೆ ಬಂದ ದಿನಾನೇ KRSಗೂ ಒಳಕ್ಕೆ ನೀರು ಬರಬೇಕು ಅಂತಿಲ್ಲ, 1-2 ದಿನ ಟೈಮ್ ತೊಗೊಳತ್ತದು. ಹಾಗಾಗಿ ಡ್ರಮ್ಯಾಟಿಕ್ ಆಗಿ ಚೇಂಜ್ ಆಗುತ್ತೆ ಒನ್ಸ್ ಹಾರಂಗಿ ಮತ್ತು ಹೇಮಾವತಿ ನೀರನ್ನು ಡಿಸ್ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ. ಪ್ಲಸ್ ಬೇರೆ ಕಡೆ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗೋ ಜಾಗದಿಂದ. ಯಾಕೆ ಹೇಳಿದೆ ಅಂದರೆ ಇನ್ನೂ ತುಂಬಿಲ್ಲ ಅನ್ನೋಕ್ಕೆ ಹೇಳಿದ್ದು ನಾನು ಪರಿಸ್ಥಿತಿ. ಕಬಿನಿ ಅಪಿಯರ್ಸ್ ಟು ಬಿ ಅಂದರೆ ಬಹುಶಃ ತುಂಬಿಕೊಳ್ಳುವಂಥ ಹಂತಕ್ಕೆ ಬಂದಿದೆ. ಥ್ಯಾಂಕ್ ಯು ಕೇರಳದಲ್ಲಿ ಒಳ್ಳೆ ಮಳೆ ಇದೆ. ಆ ಪರಿಣಾಮ ಬಂದು ಕಬಿನಿ ತುಂಬಿಕೊಳ್ಳುತ್ತೆ. ಕಬಿನಿ ತುಂಬಿಕೊಂಡ್ರು ನಮ್ಗೆ ಓಕೆ, ಬಿಕಾಸ್ ಅದೊಂದು ರಿಲೀಫ್ ನಮಗೆ. ಒಂದಿಷ್ಟು ನೀರಾದರೂ ಅದೇ ಒಣಗಿರುತ್ತೆ, ಬಾಯಿ ಅಂತೀವಲ್ಲ, ಅವ್ರು ಕೊಡೋಕ್ಕಾಗತ್ತೆ. ಹೇಮಾವತಿ ದಕ್ಷಿಣ ಒಳನಾಡಿನ ಭಾಗಗಳಲ್ಲಿ, ಮಲೆನಾಡು ಮತ್ತು ದಕ್ಷಿಣ ಒಳನಾಡು ಭಾಗಗಳಲ್ಲಿ ಇರ್ಬೋದಾದ್ರಲ್ಲಿ 37 TMC ನೀರಿಗೆ 18 ಚಿಲ್ಲರೆ TMC ಇದೆ ಎಕ್ಸಾಕ್ಟ್ಲಿ. ಮತ್ತು ಅರ್ಧನೇ ಅದು ಇರೋದು. ಅದಕ್ಕೂ ಒಳಹರಿವು ತುಂಬ ಕಡಿಮೆನೇ ಇದೆ ಆ್ಯಸ್ ಆನ್ ಟುಡೇ. ಇವತ್ತಿನ ಪ್ರಕಾರ ಒಂದು 8,000 ಕ್ಯೂಸೆಕ್ ಇದೆ ಅಷ್ಟೇ, 8.5, ಜಾಸ್ತಿ ಇಲ್ಲ. ಬಟ್ ಈಗ ಬರ್ತಿರೋ ಮಳೆ ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ ವಿಪರೀತ ಮಳೆ ಆಗ್ತಿರೋದ್ರಿಂದ, ಹಾಸನದ ಕೆಲ ಭಾಗಗಳು ಎಲ್ಲ ಆಗ್ತಿರೋದ್ರಿಂದ ಅಲ್ಲಿಗೂ ನೀರು ಬರಬಹುದು ಹೇಮಾವತಿ. ಹಾರಂಗಿ ಹೆಚ್ಚು ಕಡಿಮೆ ತುಂಬದಂಗಿದೆ, ರಿಸ್ಕ್ ಬೇಡ ಅಂತ. ಹೆಚ್ಚು ಕಡಿಮೆ 5.5-5.25 TMCಗೆ ಬಂದಿದೆ, 8.5 TMC ಇದೆ. ಅಲ್ಲೂ ಒಂಚೂರು ತುಂಬಿಕೊಳ್ಳುತ್ತೆ, ಬರುತ್ತೆ. ತುಂಗಭದ್ರಾ 20 TMC ಇದೆ, 105 TMC ಕೆಪಾಸಿಟಿಗೆ, 30,000 ಕ್ಯೂಸೆಕ್ ಇದೆ ಅಂತಿದ್ದಾರೆ. ಈಗ ಬರ್ತಿರೋ ಮಳೆ ನೋಡಿದ್ರೆ ಚೆನ್ನಾಗಿ ಆಗ್ಬೋದೇನೋ. ಲಿಂಗನಮಕ್ಕಿ ಎಗೈನ್ ಪವರ್ ಜನರೇಷನ್ ಅಂದರೆ ಅವಕಾಶನೂ ಇರೋವಂಥ ಜಾಗಗಳು. 151 TMCಗೆ 38 TMC ಇದೆ ಅಷ್ಟೇ. ಒಳಕ್ಕೊಂದು 40,000 ಕ್ಯೂಸೆಕ್ ಬರ್ತಾ ಇದೆ. ಸೂಪಾ ಎಗೈನ್ ಪವರ್ 145 TMCಗೆ 43 TMC ಇದೆ. ಇನ್ನೂ ಒಂದು 100-102 TMC ನೀರಿರಬೇಕಲ್ಲಿ.
ಅಲ್ಲಿಗೂ ಒಂದು 30,000 ಕ್ಯೂಸೆಕ್ ಇದೆ, ದೊಡ್ಡದಲ್ಲ. ಆಲಮಟ್ಟಿ 123 TMCಗೆ ಕೇವಲ 64 ಇದೆ, ಅಂದರೆ ಅರ್ಧ 60,000 ಕ್ಯೂಸೆಕ್ ಇದೆ. ಅಲ್ಲಿ 2 ಲಕ್ಷ 3 ಲಕ್ಷ ಕ್ಯೂಸೆಕ್ ಬರೋದನ್ನೆಲ್ಲ ನಾವು ನೋಡಿದ್ದೀವಿ. ಹಾಗಾಗಿ ಏನು ಬರುತ್ತೋ ಏನೋ, ಬಟ್ ಏನೋ ವಿಲ್ ಹ್ಯಾವ್ ಟು ವೆಯ್ಟ್. ಸದ್ಯಕ್ಕೆ ಕಳೆದ 8-10 ದಿನ 15 ದಿನ ಒಂದು ತಿಂಗಳ ವ್ಯಾಪಾರದಲ್ಲಿ ನೋಡಿದ್ರೆ ಒಂಥರ ಆಶಾದಾಯಕವಾಗಿದೆ ಎಲ್ಲ ಪರಿಸ್ಥಿತಿಗಳು. ನಾವು ವಿಲ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ಈ ವಾರ ಒಂದಿಷ್ಟು ಮಳೆ ಅಗ್ರೆಸಿವ್ ಆಗಿ ಭಾಳ ಆಕ್ರಮಣಕಾರಿಯಾಗಿ ಇರುತ್ತೆ. ಮಳೆ ವಿಪರೀತವಾಗಿ ಮುಂದಿನ 4-5 ದಿನದಿಂದ 7 ದಿನ 6 ದಿನದವರೆಗೆ ಅಂತ ಸದ್ಯಕ್ಕಿದೆ. ಎಸ್, ಮಳೆ ಅಂದ್ರೆ ಕೆಲವರಿಗೆ ಹುಚ್ಚು. ನೀರ್ ಕಂಡ್ರೆ ಅಂತೂ ಮೈ ಮರೆತು ಹೋಗ್ತಾರೆ, ಅಪಾಯ ಮೈ ಮೇಲೆ ಎಳ್ಕೊಳ್ತಾರೆ. ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಅಪಾಯದ ಎಚ್ಚರಿಕೆ ನಿರ್ಲಕ್ಷ್ಯ ಮಾಡಿ ಸಮುದ್ರಕ್ಕಿಳಿದಂತಹ ಪ್ರವಾಸಿಗರು ಲೈಫ್ ಗಾರ್ಡ್ ಸಿಬ್ಬಂದಿ ಬುದ್ಧಿ ಕಲಿಸಿದ್ದಾರೆ. 2 ಏಟ್ ಹೊಡೆದು ದಡಕ್ಕೆ ಎಳೆತಂದಿದ್ದಾರೆ. ಅತ್ತ ಮಳೆ ಮಂಜಿನ ಕಾರಣ ಬೆಳಗಾವಿಯ ಕಣಕುಂಬಿ ಚೋರ್ಲಾಘಾಟ್ನಲ್ಲಿ ಪ್ರಕೃತಿ ಸೊಬಗು ಹೆಚ್ಚಾಗಿದೆ. ಇದನ್ನ ಕಣ್ತುಂಬಿಕೊಳ್ಳೋಕೆ ಬರ್ತಾ ಇರೋ ಪ್ರವಾಸಿಗರಲ್ಲಿ ಕೆಲವರು ಮಧ್ಯದ ಅಮಲ್ನಲ್ಲಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಕೆಲವರು ರಸ್ತೆಯಲ್ಲಿ ಡ್ಯಾನ್ಸ್ ಮಾಡಿದ್ರೆ, ಇನ್ನು ಕೆಲವರು ರಸ್ತೆಯಲ್ಲಿ ಉರುಳಾಡಿ ಇತರರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಈ ಮಧ್ಯೆ ಗೋಕಾಕ್ ಫಾಲ್ಸ್ ಬಳಿ ಕಡೆಗೂ ಪ್ರವಾಸಿಗರ ಹುಚ್ಚಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಜಲಪಾತದ ತುದಿಗೆ ಯಾರೂ ಹೋಗಬಾರದು ಅಂತ ಪೊಲೀಸರು ಈಗ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಭದ್ರತೆಗೆ ಪೊಲೀಸರನ್ನು ಸಹ ನಿಯೋಜನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಗುಂಡಾಕ್ದವ್ರ ಮೈ ಮೇಲೆ 2 ಬಕೆಟ್ ನೀರು ಹಾಕಿದ್ರೆ ಇಳಿಯತ್ತೆ ಅಂತಾರಲ್ವಾ? ಹೌದು, ಮಳೆ ಬಂದಾಗ ಇಳಿಬೇಕಿತ್ತು. ಇಳಿತಿಲ್ಲ. ಮೋಸ್ಟ್ಲಿ ಅವ್ರು ಇಂಟೆಲಿಜೆಂಟ್ ಗುಂಡು ಮಾಸ್ಟರ್ ಇರ್ಬೋದು. ಅವ್ರು ಹಾಕಿದಾರ ಇಲ್ವೋ ಗೊತ್ತಿಲ್ಲ ನನಗೆ. ಪಾಪ ಅವರು ಇದನ್ನ ಕವಚ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಮಳೆ ಎಫೆಕ್ಟ್ ಆಗದೆ ನಂಗೆ ಒಳಗಡೆ ಹಂಗೆ ಎಫೆಕ್ಟ್ ಇರಲಿ ಅಂತ ಇರಬೇಕು ಅನ್ಸುತ್ತೆ. ಒಂದಂತೂ ನಿಜ, ಫಾಲ್ಸ್ ನೋಡ್ತೀನಿ ಅನ್ಕೊಳ್ಳೋದು, ನದಿಲಿ ಈಜಕ್ಕೆ ಇಳಿತೀನಿ ಅಂತ ಹೋಗೋದು, ಬಂಡೆಗಳ ಮೇಲೆ ಕಾಲಿಟ್ಕೊಂಡು ಇಲ್ಲಿಂದಲ್ಲಿ ಕ್ರಾಸ್ ಮಾಡ್ಕೊಂಡು ಬರ್ತೀನಿ ಒಂಥರ ಅಡ್ವೆಂಚರ್ ಅಂದ್ಕೊಂಡು ಕೈ ಹಾಕಿದವರು ಅವರವರ ಲೈಫ್ಗೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಸಂತೋಷ. ಯಾರಿಗಾರು ಸಿಗತ್ತೆ ಇನ್ಶೂರೆನ್ಸ್ ಅಟ್ಲೀಸ್ಟ್. ರಿಸ್ಕ್ ಅವರೇ ತಗೊಳ್ತಿರೋದು. ಇಟ್ಸ್ ನಥಿಂಗ್ ಬಟ್ ಸೂಯಿಸೈಡ್ ಅದು. ಬಿಕಾಸ್ ನಾರ್ಮಲ್ ಫ್ಲೋ ಆಫ್ ವಾಟರ್ ಬೇರೆ, ಈ ಸಂದರ್ಭಗಳಲ್ಲಿ ಬರ್ತಿರೋದು ಬೇರೆ. ಮಗ್ಗ ಫೋರ್ಸ್ ಇರುತ್ತೆ. ಈಗ ನಾರ್ಮಲಿ ಬರೋವಾಗ ರಿಲೀಸ್ ಮಾಡುವಾಗ ಅಷ್ಟು ಫೋರ್ಸ್ ಇಲ್ಲದೆ ಇರ್ಬೋದೇನೋ. ಈಗ ಒಂದೇ ಸಮ ಉಕ್ಕರಿತಿದೆ ನದಿಗಳೆಲ್ಲ ಅಂತಂದಾಗ ನುಗ್ಗೋ ನೀರಿನ ಫೋರ್ಸ್ ಏನಿದೆ ಅದು ನಿಮ್ಮ ಅರಿವಿಗೆ ಬರಲ್ಲ. ನೀವು ಅದನ್ನು ನೋಡುವಾಗಲೂ ಮತ್ತು ಅದರ ಒಳಗೆ ಇಳಿದು ಅದನ್ನು ಎದುರಿಸಿದಾಗಲೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತದೆ. ನಿಮ್ಗೆ ನೋಡಕ್ಕೆ ಹಂಗೆ ಕಾಣತ್ತಷ್ಟೇ, ಒಳಗಿಳಿದಾಗ ನಿಮ್ಗೆ ಅದರದ್ದು ಫೋರ್ಸ್ ಏನು ಅನ್ನೋದು ಗೊತ್ತಾಗತ್ತೆ. ಇಫ್ ಯು ಅಂಡರ್ ಎಸ್ಟಿಮೇಟ್ ವಾಟರ್, ನಿಮ್ಮಷ್ಟು ಬಿಗ್ಗೆಸ್ಟ್ ಫೂಲ್ಸ್ ಇನ್ನೊಬ್ಬರಿಲ್ಲ. ಅಷ್ಟು ಮಾತ್ರ ನಿಜ. ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ಕೂಡ ತತ್ತರಿಸಿ ಹೋಗಿದೆ. 6 ಗಂಟೆಗಳ ಕಾಲ ಏಕಪ್ರಕಾರವಾಗಿ ಬಂದಿದೆ ಹೊಸ ದಾಖಲೆ. ಜನಜೀವನ ಅಸ್ತವ್ಯಸ್ತವಾಗಿದೆ, ಆಗಲೇಬೇಕು. 7 ಗಂಟೆಯಿಂದ 300 ಮಿಲಿಮೀಟರ್ ಅಧಿಕ ಮಳೆ ಬಿದ್ದಿದೆ. ಪ್ರವಾಹ ಪರಿಸ್ಥಿತಿ ಹಲವಾರು ಭಾಗಗಳಲ್ಲಿ, ಮುಂಬೈನ ಹಲವಾರು ಭಾಗಗಳು ಮುಳುಗೋಗಿದೆ. ಲೋಕಲ್ ಟ್ರೈನ್ ನಿಂತೋಯ್ತು. ನಿಲ್ಲೇಬೇಕಲ್ಲ, ಹಳಿ ಮುಳುಗೋಗಿ ಗೊತ್ತಲ್ಲಿ ಅಲ್ವಾ, ಅದಕ್ಕೇನು ಮಾಡೋಕ್ಕಾಗಲ್ಲ. ಇನ್ನು ವಿಮಾನಗಳ ಹಾರಾಟ ರದ್ದಾಯಿತು. ಪೊಲೀಸ್ ಠಾಣೆ ಅದು ಇದು ಏನು ಮಳೆಗೆ ಏನ್ರಿ ಪೊಲೀಸ್ ಠಾಣೆ ಎಲ್ಲ ಕಡೆ ಏನು, ಅದಕ್ಕೇನು ಕಾನೂನು ಇದೆಯೇ? ಒಳ್ಳೆಯದಾಯಿತು. ಸರಿ, ಕೆಲವು ಕಡೆ ಎಲ್ಲ ಮೇಘಸ್ಫೋಟ ಆಗಿ ರಾಯಗಢದ ಕೋಟೆಯಲ್ಲಿ ಒಂದೇ ಸಮ ನೀರು ನುಗ್ಗಿಬಿಟ್ಟಿದೆ. ಕೋಟೆ ಮೇಲ್ಗಡೆ ಜನ ಆಶ್ಚರ್ಯಪಟ್ಟಿರ್ಬೋದು, ಹೆಂಗಪ್ಪ ಇದು ಹಿಂಗೆ ನುಗ್ತಾ ಇದೆ ಕೋಟೆ ಮೇಲೆ ಅಂತ. ಸರಿ, ಅಪಾಯಕ್ಕೆ ಬನ್ನಿಕ್ಕೆ ಯಾರಿಗೂ ಏನೂ ಆಗಿಲ್ಲ, ಬಚಾವಾಗಿದ್ದಾರೆಲ್ಲ. ಗೋವಾದಲ್ಲಿ ಯಾವುದೋ ಫಾಲ್ಸ್ ನೋಡೋಕ್ಕೆ ಹೋಗಿ ಸಿಕ್ಕಾಕೊಂಡಿದ್ರಂತೆ. 150 ಜನ ಅವ್ರನ್ನ ಕಾಪಾಡಿದ್ದಾರೆ. 150 ಜನ ಫಾಲ್ಸ್ ನೋಡೋಕ್ಕೆ ಹೋಗಿದ್ರಾ? ವೆರಿ ಗುಡ್, ಭಾಳ ಸಂತೋಷ. ಯಾಕಿದನ್ನು ಹೇಳ್ತಾ ಇದ್ದೀನಿ, ನೀವು ನೋಡಲಿಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಫಾಲ್ಸು ಓಕೆ ನಾವು ನೆಗೋಷಿಯೇಟ್ ಮಾಡ್ಬೋದೇನೋ ಇದನ್ನ ಅಂತ ಅನ್ನಿಸ್ತಿರ್ಬೋದು, ಆದರೆ ಯು ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಐಡಿಯಾ ಅದಕ್ಕೆ ಪ್ರೀವಿಯಸ್ ಅವರ್ಸ್ ಅಲ್ಲಿ, ಗಂಟೆಗಳಲ್ಲಿ ಅಥವಾ ದಿನದಲ್ಲಿ ಯಾವ ರೀತಿ ಅಪ್ಪರ್ ರೀಚಸ್ ಅಲ್ಲಿ ಮಳೆ ಬಂದಿದೆ ಅನ್ನೋದು ಯಾವುದನ್ನು ನೀವು ಚೆಕ್ ಮಾಡ್ಕೊಂಡಿರಲ್ಲ. ನೀರು ಒಂದೇ ಸಮಯ ನುಗ್ಗಿ ಬರ್ತಾ ಇರುತ್ತೆ. ನಿಮ್ಮ ದೌರ್ಭಾಗ್ಯಕ್ಕೆ, ದುರದೃಷ್ಟಕ್ಕೆ ಎಕ್ಸಾಕ್ಟ್ಲಿ ಕೋಯಿನ್ಸೈಡ್ ಆದರೆ ನೀರಿನ ರಭಸ ಒಂದೇ ಸಮ ಹೇಳಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಮೇಲಕ್ಕೆ ಹೇಳುತ್ತೆ, ಹೇಳಲ್ಲ ಅಂತ ಏನಿಲ್ಲ ಅದು. ಹಾಗಾಗಿ ಇಷ್ಟರ ಮೇಲೂ ನಮ್ಮದು ಜೀವನ
ಒಂದು ರೀತಿ ವಿಪರೀತವಾಗಿ ಥ್ರಿಲ್ಲಿಂಗ್ ಆಗಿರ್ಬೇಕು. ಥ್ರಿಲ್ಲಿಂಗ್ ಆಗಿರಬೇಕು ಅಂದರೆ ಟ್ರೈ ಮಾಡಿ. ಅಲ್ಟಿಮೇಟ್ ಥ್ರಿಲ್ ಒಂದಿದೆ, ಹೌದು. ಅದನ್ನು ಟ್ರೈ ಮಾಡಿ. ಯಾಕಂದರೆ ಅದು ಯಾವುದೋ ಒಂದು ಡ್ರಾಮಾಲೆಲ್ಲೋ ನಾಟಕದಲ್ಲೆಲ್ಲೋ ಬರುತ್ತೆ, ಅದರಲ್ಲಿ ಹೇಳುತ್ತೆ ಅದನ್ನು. ದಿ ಓನ್ಲಿ ಥಿಂಗ್ ವಿ ಡೋಂಟ್ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫಲ್ಲಿ ಏನು ಅಂತಂದರೆ ಮೇಲಕ್ಕೆ ಹೋಗೋದು, ಅದೊಂದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ. ಇಲ್ಲ. ಹಾ, ಹಾಗಾಗಿ ಏನು ಹೇಳ್ಕೊಡೋಕ್ಕಾಗ್ತಿಲ್ಲ ನಿಮಗೆ. ಇದನ್ನ ಹೆಂಗಾರು ಮಾಡಿ ಕಲ್ತ್ಕೊಳ್ಳಿ ಅನ್ನೋಕ್ಕೆ ಕರೆಕ್ಟ್. ಟ್ರೈ ಮಾಡಿ, ಹೋಗಿ, ಆಮೇಲೆ ಅನುಭವಿಸಿದ್ರೆ ಅಳಿ ಅಷ್ಟೇ.